ಕನ್ನಡ ಚಿತ್ರರಂಗದ ಖ್ಯಾತ ಹಾಸ್ಯ ನಟಿ, ಮಾಜಿ ಸಚಿವೆ ಹಾಗೂ ಜನನಾಯಕಿ ಉಮಾಶ್ರೀ ತಮ್ಮ ಫಿಟ್ನೆಸ್ ಕಾಪಾಡಿಕೊಳ್ಳಲು ಈಜು ಮೊರೆ ಹೋಗಿದ್ದಾರೆ. ಬೆಂಗಳೂರಿನಲ್ಲಿರಲಿ ಅಥವಾ ಹೊರಗಿರಲಿ ಪ್ರತಿದಿನ ಈಜುವುದು ಅವರ ದಿನಚರಿಯ ಅವಿಭಾಜ್ಯ ಅಂಗವಾಗಿದೆ. ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಿರುವ ಉಮಾಶ್ರೀ ಅವರ ಕುರಿತು ನಮ್ಮ ವಿಶೇಷ ವರದಿ ಇಲ್ಲಿದೆ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ನಿರ್ದೇಶನದ ಪುಟ್ನಂಜ ಚಿತ್ರದಲ್ಲಿ ಪುಟ್ಟಮಲ್ಲಿ ಪಾತ್ರದ ಮೂಲಕ ಜನಮನ ಗೆದ್ದವರು ಉಮಾಶ್ರೀ. 2008ರಲ್ಲಿ ತೆರೆಕಂಡ ಗುಲಾಬಿ ಟಾಕೀಸ್ ಚಿತ್ರದಲ್ಲಿನ ಅದ್ಭುತ ಅಭಿನಯಕ್ಕಾಗಿ ಅವರು ಅತ್ಯುತ್ತಮ ನಟಿ ಪ್ರಶಸ್ತಿಗೆ ಭಾಜನರಾದರು. ಬಾಲ್ಯದಲ್ಲಿ ಬಡತನದ ಬೇಗೆಯಲ್ಲಿ ಬೆಳೆದ ಉಮಾಶ್ರೀ ಧೈರ್ಯ, ಕಠಿಣ ಪರಿಶ್ರಮ ಹಾಗೂ ನಿರಂತರ ಪ್ರಯತ್ನದ ಮೂಲಕ ಸಾಧನೆಯ ಶಿಖರಕ್ಕೇರಿದ್ದಾರೆ. 1957ರ ಮೇ 10ರಂದು ಜನಿಸಿದ ಉಮಾಶ್ರೀ ಕೆಲಸದ ಒತ್ತಡ ಹಾಗೂ ಬಿಡುವಿಲ್ಲದ ಜೀವನ ಶೈಲಿಯ ನಡುವೆಯೂ ತಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಗಮನ ಹರಿಸುತ್ತಿದ್ದಾರೆ. ಆರೋಗ್ಯವಾಗಿರಲು ದೈಹಿಕ ಚಟುವಟಿಕೆ ಅತ್ಯಗತ್ಯ ಎಂಬುದು ಅವರ ನಂಬಿಕೆ. ಹಲವರು ಪ್ರವಾಸ ಅಥವಾ ಕೆಲಸದ ಕಾರಣದಿಂದ ತಮ್ಮ ದಿನನಿತ್ಯದ ವ್ಯಾಯಾಮವನ್ನು ಕಡೆಗಣಿಸುತ್ತಾರೆ. ಆದರೆ ಉಮಾಶ್ರೀ ಮಾತ್ರ 70ರ ಹರೆಯದಲ್ಲೂ ಯುವತಿಯರನ್ನು ನಾಚಿಸುವಂತೆ ಫಿಟ್ ಆಗಿದ್ದಾರೆ. ದೈಹಿಕ ಹಾಗೂ ಮಾನಸಿಕ ಆರೋಗ್ಯಕ್ಕೆ ಈಜು ಅತ್ಯುತ್ತಮ ವ್ಯಾಯಾಮವಾಗಿದ್ದು, ಪ್ರತಿದಿನ ಈಜುವುದರಿಂದ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಎಂದು ಅವರ ಈಜು ತರಬೇತುದಾರ ಉಮೇಶ್ ಕಳಘಟಗಿ ಹೇಳುತ್ತಾರೆ. ನಮಸ್ಕಾರ, ನಂದು ಹೆಸರು ಉಮೇಶ್ ಕಲಘಟಗಿ. ಐ ಆಮ್ ಅ ಸ್ವಿಮ್ಮಿಂಗ್ ಕೋಚ್. ಆಸ್ ಯು ಆಲ್ ಆರ್ ಅವರ್ ಇನ್ ದಿಸ್ ವೆರಿ ಹೆಕ್ಟಿಕ್ ಶೆಡ್ಯೂಲ್, ಎವ್ರಿಬಡಿ ಈಸ್ ಬ್ಯುಸಿ. ಒಂದು ಉದಾಹರಣೆ ಕೊಡಿದ್ರೆ ಅಂತ ನಮ್ಮ ಉಮಾಶ್ರೀ ಮೇಡಮ್ ಅವರೇ, ವೆನ್ ಶಿ ವಿಸಿಟೆಡ್ ಬೆಳಗಾಂ ಫಾರ್ ಆ್ಯನ್ ಪರ್ಸನಲ್ ಫಂಕ್ಷನ್, ಶಿ ವಿಸಿಟೆಡ್ ಅವರ್ ಸುವರ್ಣ ಜೆಎನ್ಎಂಸಿ ಸ್ವಿಮ್ಮಿಂಗ್ ಪೂಲ್. ಮತ್ತು 2 ದಿವಸ ಸತತವಾಗಿ 2 ದಿವಸ ನಮ್ಮ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಸೆಕ್ಷನ್ ಮಾಡಿ ಸುಂದರವಾಗಿ ಹೆಲ್ತ್ ಕಾಳಜಿ ಹೆಂಗೆ ತಗೋಬೇಕು ಆ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಮತ್ತು ಶಿ ಈಸ್ ಆಲ್ವೇಸ್ ಸಿ ದ್ಯಾಟ್ ಹೌ ಟು ಕೀಪ್ ಅ ಫಿಟ್, ಸೊ ದ್ಯಾಟ್ ವೆನ್ ಯು ಆರ್ ಫಿಟ್ ಯು ಆರ್ ಆಲ್ಸೋ ಮೆಂಟಲಿ ಫಿಟ್ ಆ್ಯಂಡ್ ತಮ್ಮದು ಆತ್ಮವಿಶ್ವಾಸ ತುಂಬ ಹೆಚ್ಚಾಗುತ್ತೆ. ಇದೊಂದು ಉದಾಹರಣೆ ತಗೊಂಡು ಎಲ್ಲರೂ ಪ್ರತಿ ಜೀವನ ಸುಖಿ ಆಗಬೇಕಂತ ನಂದು ವಿಚಾರ. ಮನುಷ್ಯನ ದೇಹದಲ್ಲಿ ಸುಮಾರು 68% ನೀರಿನ ಅಂಶವಿದೆ. ಈಜು ಎಲ್ಲಾ ರೀತಿಯ ವ್ಯಾಯಾಮಗಳಿಗಿಂತ ಉತ್ತಮವಾದ ವ್ಯಾಯಾಮವಾಗಿದೆ. ನನ್ನ ಫಿಟ್ನೆಸ್ ಕಾಪಾಡಿಕೊಳ್ಳಲು ಈಜು ಬಹಳ ಸಹಾಯ ಮಾಡಿದೆ ಎಂದು ಚಿತ್ರನಟಿ ಉಮಾಶ್ರೀ ತಿಳಿಸಿದ್ದಾರೆ. ನಮಸ್ಕಾರ, ನಾನಿವತ್ತು ಬೆಳಗಾವಿನ ಜೆಎನ್ಎಂಸಿ ಜವಾಹರ್ಲಾಲ್ ನೆಹರು ಮೆಡಿಕಲ್ ಕಾಲೇಜ್ ಕ್ಯಾಂಪಸ್ಸಲ್ಲಿ ಇಲ್ಲಿ ಒಂದು ಅದ್ಭುತವಾದಂತಹ ಸ್ವಿಮ್ಮಿಂಗ್ ಪೂಲನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. KLE ಸಂಸ್ಥೆ ಇಲ್ಲಿ ನನಗೆ ಇತ್ತೀಚೆಗೆ ಡಾಕ್ಟರ್ ಏನು ಹೇಳಿದ್ರು ಅಂತ ಹೇಳಿದ್ರೆ, ಸ್ವಿಮ್ಮಿಂಗ್ ಮಾಡೋದ್ರಿಂದ ಈ ಏಜಲ್ಲಿ ಸ್ವಲ್ಪ ಮಾಂಸಖಂಡಗಳಿಗೆ ಮತ್ತು ನರಗಳಿಗೆ ಸ್ಟ್ರೆಂತ್ ಬರುತ್ತೆ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ. ಸ್ವಲ್ಪ ಎಡಗಾಲು ಇತ್ತೀಚೆಗೆ ನೋವು, ಆ ಕಾರಣದಿಂದ ನಾನು ಸಜೆಸ್ಟ್ ಮಾಡಿದೆ. ನಾನೀಗ ಒಂದು 20 ದಿವಸದಿಂದ ಇತ್ತೀಚೆಗೆ ನಾನು ಸ್ವಿಮ್ಮಿಂಗಲ್ಲಿ ಎಕ್ಸಸೈಸ್ ಲೈಕ್ ನೀರಲ್ಲಿ ಓಡಾಡೋದು ಇನ್ನೊಂದು ಮಾಡ್ತೀವಿ ಮಾಡೋಕ್ಕೆ ಶುರು ಮಾಡ್ತಾರೆ. ಅಲ್ಲಿಂದ ನನಗೆ ಸ್ವಲ್ಪ ಹೆಲ್ಪ್ ಆಯಿತು. ಅದರಿಂದ ಈಗಿನ ಸ್ವಲ್ಪ ಸ್ವಿಮ್ಮಿಂಗ್ನ ನಾನು ಬೆಂಗಳೂರಲ್ಲಿ ನಮ್ಮ ಕ್ಲಬ್ಬಲ್ಲಿ ನಡೆಸ್ತಾ ಇದ್ದೆ. ಏನಪ್ಪ, ನಾನು ಬೆಳಗಾಂ ಹೋಗ್ತಾಯಿದ್ದೆ ಕಾರ್ಯಕ್ರಮಕ್ಕೆ, ನನಗೆ ಸ್ವಿಮ್ಮಿಂಗ್ ಮಿಸ್ ಆಗ್ಬಿಡುತ್ತಲ್ಲ ಅಂತ. ಸೊ ನನಗೆ ನಮ್ಮ ಯೂನಿವರ್ಸಿಟಿ ಸಂಗೊಳ್ಳಿ ರಾಯಣ್ಣ ಕಾಲೇಜಿನ ಪ್ರಿನ್ಸಿಪಲ್ ಮಿಸ್ಟರ್ ಪಾಟೀಲ್ ಅವರು ಮತ್ತು ತ್ಯಾಗರಾಜ್ ಇವರೆಲ್ಲ ಕೂತ್ಕೊಂಡು ಮಾತಾಡೋದು, ಸರ್ ನನಗೆ ಯಾಕೋ ಇನ್ಸ್ಟಿಟ್ಯೂಟ್ ಆಗ್ತದೆ, ಇವತ್ತು ಎಕ್ಸಸೈಸ್ ಇಲ್ಲ ಸರ್, ನಾನು ಹೋಗ್ಬೇಕು, ಸ್ವಿಮ್ಮಿಂಗ್ ಹೋಗ್ಬೇಕಾಗ್ತದೆ, ಜಸ್ಟ್ ಮಾತಾಡ್ತೀವಿ. ಆಗ ಅವರು ಸಜೆಸ್ಟ್ ಮಾಡಿ, ಇಲ್ಲ ಮೇಡಮ್ ಮಿಸ್ ಮಾಡ್ಕೊಳ್ಳಲ್ಲ, ನೀವು ಮಾಡ್ತೀರಾ ಅಂದರೆ ನೀವು. ಸೊ ನನಗೆ ನಮ್ಮ ಉಮೇಶ್ ತುಂಬ ಒಳ್ಳೆ ಟ್ರೈನರ್, ಕೋಚ್, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೆಸರು ಮಾಡಿದಂಥ ಕೋಚ್ ಅವರ ನಾಯಕತ್ವದಲ್ಲಿ ಈ ಒಂದು ಸ್ವಿಮ್ಮಿಂಗ್ ಪೂಲ್ ನಡೀತಾ ಇದೆ. ಈ ಸ್ವಿಮ್ಮಿಂಗ್ ಪೂಲಲ್ಲಿ ಎಷ್ಟು ಜನ ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹುಡುಗರು ಹೋಗಿ ಸ್ವಿಮ್ಮಿಂಗ್ ಮಾಡಿ ಒಳ್ಳೊಳ್ಳೆಯ ಅಚೀವ್ಮೆಂಟ್ನ ಮಾಡ್ಕೊಂಡು ಬಂದಿದ್ದಾರೆ. ಆ್ಯಂಡ್ ನಮ್ಮ ಕರ್ನಾಟಕದ ಹೆಸರು ತಂದಿದ್ದಾರೆ. ಎಸ್ಪೆಷಲಿ ಇದು ನನಗೆ ಫೋಟೋಸ್ ತೋರಿಸ್ತಾ ಇದೆ. ಈ ಒಂದು ಕುಚ್ಚ ಮಕ್ಕಳು ಇರ್ತಾರೆ,
ಕುಜ್ಜು ಬಹಳ ಎತ್ತರ ಇರಲ್ಲ ನೋಡಿ, ಇದು ಆಯ್ತಾ? ಈ ಕುಜ್ಜು ಮಕ್ಕಳಿಗೆ ಸ್ವಿಮ್ಮಿಂಗ್ ಹೇಳ್ಕೊಟ್ಟಿದ್ದಾರೆ. ಇವರು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇವತ್ತು ಸ್ವಿಮ್ ಮಾಡಿ ಒಂಥರ ಸಿನಿಮಾ ಮಾಡ್ಕೊಂಡಿದ್ದಾರೆ. ನಾನು ಏನ್ ಹೇಳಕ್ ಹೊರಟಿದ್ದೀನಿ ಅಂತ ಹೇಳಿ, ಮನುಷ್ಯನಿಗೆ ದೇಹ ಅನ್ನೋದು ಬಹಳ ಮುಖ್ಯ. ದೇಹದ ಒಳಗೆ ನಮ್ಗೆ ಸಪೋರ್ಟ್ ಮಾಡುವಂತ ಅಂಗಾಂಗಗಳು ಕೂಡ ಬಹಳ ಮುಖ್ಯ. ಅಂದ್ರೆ ಕೆಲವೊಂದೆಲ್ಲ ಈ ಮನೆ ದಿಲೀಪ್ ರಾಜ್ ಫೋಟೋ ಮತ್ತೆ ಪುನೀತ್ ರಾಜ್ ಎಷ್ಟು ಒಳ್ಳೆ ಜಿಮ್ ಡಯಟ್ ಮತ್ತು ಎಲ್ಲ ಮಾಡ್ಕೊಂಡಿದ್ದಾರೆ ಮೇಡಮ್. ಇದೆಲ್ಲ ಅದೆಲ್ಲ ಬರೋದು ನಮ್ಮ ಕೈಯಲ್ಲಿಲ್ಲ, ಹೋಗೋದು ನಮ್ಮ ಕೈಯಲ್ಲಿ. ಅಟ್ಲೀಸ್ಟ್ ಇರೋಷ್ಟು ದಿವಸ ನಾವು ಏನೆಲ್ಲ ಊಟ ಮಾಡ್ತೀವಿ, ಇನ್ನೊಂದು ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ ಅದಕ್ಕೊಂದು ಕರಗಿಸೋದಕ್ಕೆ ಹೆವಿ ಆಗ್ದಂಗೆ ದೇಹಕ್ಕೆ ಎಲ್ಲ ಅಂಗಾಂಗಗಳು ಅದೆಲ್ಲ ಹೆವಿ ಆಗ್ತಾರೆ ನೋಡ್ಬೋದು. ಸ್ವಲ್ಪ ಮಟ್ಟಿಗೆ ಅದು ಯಾವ್ದಾದ್ರು ಒಂದು ರೀತಿ ಎಕ್ಸರ್ಸೈಸ್ ಮಾಡಿ ಡಾಕ್ಟರ್ಸ್ ಸರಿ ಏನೇ ಮಾಡಿದ್ರೆ ಒಂದು ಇತಿ ಮಿತಿ, ಅದರಲ್ಲೂ ಕೂಡ ಆಫ್ಟರ್ 60, 65, 70 ಇರೋದು 45 ಮಿನಿಟ್ಸ್ 1 ಅವರ್ ಏನಾದ್ರು ಒಂದು ಲೈಟ್ ಎಕ್ಸರ್ಸೈಸ್ ಲೈಟ್ ಸ್ವಲ್ಪ ಅವರ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಸಜೆಷನ್ ಕೂಡ ಅದೇ ಸಜೆಸ್ಟ್ ಮಾಡಿದ್ರು. ಸೊ ಹಾಗಾಗಿ ನಾನು ಹೇಳೋದು ಯಾವುದೇ ಸ್ಪೋರ್ಟ್ಸ್ ಅಥವಾ ಯಾವುದೇ ಕಲೆ ಅಥವಾ ಓದು ಅದಕ್ಕೆ ವಯಸ್ಸು ಅನ್ನುವಂಥದ್ದು ಇರೋದಿಲ್ಲ. ಸೊ ಹಾಗಾಗಿ ಹೆಣ್ಣು ಮಕ್ಕಳು ವಿಶೇಷವಾಗಿ ಕಾಲು ನೋವು, ಮಂಡಿ ನೋವು, ಕೈ ನೋವು, ಲಕ್ವ ಹೊಡೆದಿರೋರೆಲ್ಲ ಎಷ್ಟೋ ಜನ ನೀರಿನಲ್ಲಿ ಬಹಳಷ್ಟು ದಿನ ಎಕ್ಸರ್ಸೈಸ್ ಮಾಡಿ ಲಕ್ವ ಹೊಡೆದಿದ್ದರೂ ಕೂಡ ಗುಣಮುಖರಾಗಿದ್ದಾರೆ ಅಂತ ಕೂಡ ಹೇಳ್ತಾರೆ. ಸೊ ಇದು ಒಂದು ಲಕ್ವ ಅಂದ್ರೆ ವಾಟರ್ ಥೆರಪಿ ಅಂತ ನಾವು ಅನ್ಕೋಬಹುದು. ಇದು ಸೈಂಟಿಫಿಕ್ ಆಗಿ ಹೇಳ್ಬೇಕು. ದಿಸ್ ಈಸ್ ಆಲ್ಸೋ ಒಂದು ಸಾರ್ಟ್ ಆಫ್ ಫಿಸಿಯೋಥೆರಪಿ ತರ ಒಂದು ವಾಟರ್ ಥೆರಪಿನೂ ಕೂಡ ಬಾಡಿನ ಒಂದು ಒಳ್ಳೆಯ ಒಂದು ಸ್ಥಿತಿಗೆ ಇರುತ್ತೆ. ಸೊ ಹಾಗಾಗಿ ನಾನು ನನ್ನ ಎಕ್ಸ್ಪೀರಿಯನ್ಸ್ ಅನ್ನೋದಕ್ಕೆ ಅನ್ಕೋತಾ ಇದ್ದೀನಿ. ಹಬ್ಬದಲ್ಲೇ ನಾವ್ಯಾಕೆ ಮಾಡಬಾರ್ದು ಅಂತ ನಿಮ್ಗೆ ಅನ್ಸಿದ್ರೆ ಯಾರ್ಯಾರು ಹೆಣ್ಮಕ್ಳು ದಯವಿಟ್ಟು ಹೆಣ್ಮಕ್ಳು ಸಂಕೋಚನೆ ಪಡ್ಕೊಂಡು ಹೋಗಿ ಸುಮ್ಮನೆ ಈಜ್ಗಡಕ್ಕೆ ಬರ್ದಿರೋ ಪರವಾಗಿಲ್ಲ, ಕೂಡಲೇ ಇಳ್ಬೋದು. ಸುಮ್ಮನೆ ನೀವು ಒಂದಷ್ಟು ವಾಕ್ ಆದ್ರೂ ಮಾಡಿ, ಕೈಕಾಲು ತಿರುಗಿಸಿ ಅಷ್ಟು ನಿಮ್ಗೆ ರಿಲ್ಯಾಕ್ಸ್ ಆಗುತ್ತೆ. ಸೊ ಇದು ನನ್ನ ಎಕ್ಸ್ಪೀರಿಯನ್ಸ್, ನಿಮ್ಗೆ ಹೇಳಿದ್ದೀನಿ. ಇಂಗ್ಲೀಷರು ಕೂಡ ಅದನ್ನೇ ಹೇಳ್ತಾರೆ. ಸೊ ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗಿ ಈ ಫುಡ್ ಎಲ್ಲ ನಾವು ಬಳಸ್ಕೊಳ್ಳೋಣ, ಇರೋದನ್ನೇ ಸ್ವಲ್ಪ ಮಟ್ಟಿಗೆ ಆರೋಗ್ಯ ಉಳಿಸ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಆರೋಗ್ಯ ಕಾಪಾಡಿಕೊಳ್ಳಲು ಪ್ರತಿಯೊಬ್ಬರೂ ಯಾವುದಾದರೂ ಒಂದು ರೀತಿಯ ವ್ಯಾಯಾಮ ಮಾಡಲೇಬೇಕು ಎಂದು ತಜ್ಞರು ಸಲಹೆ ನೀಡುತ್ತಾರೆ. ತಮ್ಮ ಬ್ಯುಸಿ ವೇಳಾಪಟ್ಟಿಯ ನಡುವೆಯೂ ಉಮಾಶ್ರೀ ಈಜುವುದನ್ನು ಎಂದಿಗೂ ತಪ್ಪಿಸುವುದಿಲ್ಲ. ಇದು ಅವರ ಆರೋಗ್ಯದ ಮೇಲಿನ ಬದ್ಧತೆಯನ್ನು ತೋರಿಸುತ್ತದೆ. 70 ವಸಂತಗಳನ್ನು ಪೂರೈಸಿರುವ ಉಮಾಶ್ರೀ ಇಂದಿಗೂ ಯುವಜನರ ಉತ್ಸಾಹದೊಂದಿಗೆ ವಿವಿಧ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರ ಆರೋಗ್ಯದ ಕಾಳಜಿ ಹಾಗೂ ಜೀವನ ಶೈಲಿ ಅನೇಕರಿಗೆ ಮಾದರಿಯಾಗಿದೆ.